Good afternoon, students. So, today we are going to solve again one more problem on trial balance. Okay. So, problem ನಿಮ್ಮ ಹತ್ರ ಇದೆ ಇವಾಗ WhatsApp ನಲ್ಲಿ ಶೇರ್ ಮಾಡಿದ್ದೀನಿ. Okay. So, problem first ನೋಡ್ತಾ ಹೋಗೋಣ. From the following information, prepare trial balance as on 31st March 2015. 2015ದ ಇಯರ್ ಎಂಡಿಂಗ್. ಸೊ ನಮಗೆ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅನ್ನು ಪ್ರಿಪೇರ್ ಮಾಡಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್. ಓಕೆ. ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ಪ್ರಾಬ್ಲಮ್ ಯಾವ ತರ ಕೊಟ್ಟಿದ್ರು ಅಂದ್ರೆ ಕೆಲವೊಂದು ಸಲ ಡೆಬಿಟ್ ಸೈಡ್ ಬಂದ್ಮೇಲೆ ಕ್ರೆಡಿಟ್ ಸೈಡ್ ಆಗಿತ್ತು, ಕ್ರೆಡಿಟ್ ಸೈಡ್ ಅಂದ್ರೆ ಡೆಬಿಟ್ ಸೈಡ್ ನಾವು ಅದನ್ನ ಕರೆಕ್ಷನ್ ಮಾಡಿ ಟೋಟಲ್ ಸರಿಯಾಗಿ ಮಾಡ್ತಾ ಇದ್ವಿ. ಬಟ್ ಈ ಪ್ರಾಬ್ಲಮ್ ನಲ್ಲಿ ಎಲ್ಲ ಮಿಕ್ಸ್ ಕೊಟ್ಟಿದ್ದಾರೆ. ಸೊ ಈ ಇನ್ಫಾರ್ಮೇಶನ್ ತೆಗೆದುಕೊಂಡು ನಾವು ಏನ್ ಮಾಡೋಣ, ನೀಟಾಗಿ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪ್ರಿಪೇರ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಒಂದು ಫಾರ್ಮ್ಯಾಟ್ ಅನ್ನ ಪ್ರಿಪೇರ್ ಮಾಡೋಣ. ಹೌದಾ? ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ 31st March 2015 ಟೈಟಲ್. ಸೊ ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಡೆಬಿಟ್, ಕ್ರೆಡಿಟ್. ಸೊ ಈ ಕಾಲಮ್ ಅನ್ನು ಹಾಕಿ. ಸೊ ಫಸ್ಟ್ ಮೊದಲನೇ ಏನ್ ಕೊಟ್ಟರು ನೋಡಿ, ಕ್ಯಾಪಿಟಲ್. ಹೌದಾ? ಸೊ ಕ್ಯಾಪಿಟಲ್ ಅಂದ ಕೂಡಲೇ ನಾವು ಈಗಾಗಲೇ ಹೇಳಿದ ಪ್ರಕಾರ ಯಾವ ಸೈಡ್ ಎಂಟ್ರಿ ಮಾಡ್ತೀವಪ್ಪ, ನಾವು ಇದನ್ನ ಕ್ರೆಡಿಟ್ ಸೈಡ್ ದಾಗ ಎಂಟ್ರಿ ಮಾಡ್ತೀವಿ. ದಟ್ ಈಸ್ 60,000 rupees. ಸೊ ಇದು ಡೆಬಿಟ್ ಬ್ಯಾಲೆನ್ಸ್ ಅಲ್ಲ, ಕ್ರೆಡಿಟ್ ಬ್ಯಾಲೆನ್ಸ್. ಯಾಕಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಬಿಸ್ನೆಸ್ ಬರ್ತದ. ಸೊ ಇಟ್ ಈಸ್ ಡಿಪಾಸಿಟೆಡ್ ಇನ್ ಟು ದ ಬಿಸ್ನೆಸ್. ನೆಕ್ಸ್ಟ್ ಡ್ರಾಯಿಂಗ್ಸ್. Okay, as I have already told, it is the expense of the company owners, proprietors expense. How the proprietor or owner of the personal is like in proposal. So it is the drawings, nothing but expense. So it shows debit balance. So debit side present market. Next, land and building. So it is a asset. How the land and building is a fixed asset. So asset irodrinda adu namana debit balance, that is 40,000. Next, ಪರ್ಚೇಸಸ್. ಸೊ ಪರ್ಚೇಸ್ ಅಂದ್ರೆ ಏನ್ ಹೇಳಿದ್ರು, ನಾವು ವಸ್ತು ಮನಿ ಹಣವನ್ನ ಕೊಟ್ಟ ವಸ್ತುಗಳನ್ನ ಸರಕುಗಳನ್ನ ಖರೀದಿ ಮಾಡ್ತೀವಿ. ಸೊ ನಮ್ ಕಡೆ ಏನ್ ಹೋಗ್ತಾ ಇದೆ, ಕ್ಯಾಶ್ ಹೋಗ್ತಾ ಇದೆ. ಸೊ ಕ್ಯಾಶ್ ಹೋಗ್ತಾ ಇದೆ ಅಂದ್ರೆ ನಮ್ಗೆ ಎಕ್ಸ್ಪೆನ್ಸ್, ನಮ್ ಕಡೆ ಸರಕುಗಳು ಬರ್ತಾ ಇದಾವೆ. ಬಟ್ ವಿ ಆರ್ ಪೇಯಿಂಗ್ ಕ್ಯಾಶ್ ಟು ದ ಅದರ್ ಪರ್ಸನ್ ಆರ್ ಅದರ್ ಕಂಪನಿ, ಅದರ್ ಪಾರ್ಟಿ. ಇನ್ನೊಂದು ಬೇರೆ ವ್ಯಕ್ತಿಗೆ ಅಥವಾ ಪಾರ್ಟಿಗೆ ನಾವು ಏನ್ ಮಾಡ್ತಾ ಇದೀವಿ, ಹಣವನ್ನ ಪಾವತಿ ಮಾಡ್ತಾ ಇದೀವಿ, ಬದಲಾಗಿ ಸರಕುಗಳನ್ನು ತೆಗೆದುಕೊಳ್ತಾ ಇದೀವಿ. ಸೊ ಇದು ಎಕ್ಸ್ಪೆನ್ಸ್, ಹಣ ಹೋಗ್ತಾ ಇದೆ ಅಂದ್ಕೊಂಡ್ರೆ ಇಟ್ ಶುಡ್ ಬಿ ಡೆಬಿಟೆಡ್. ದಟ್ ಇಸ್ rupees 90,000. ನೆಕ್ಸ್ಟ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಅಂದ್ರೆ ಏನ್ ಹೇಳ್ತೀವಿ, ನಿನ್ನೆ ಓದಿರ್ತಕ್ಕಂಥದ್ದು ನೆಕ್ಸ್ಟ್ ಡೇ ಬ್ರಾಡ್ ಡೌನ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ನ ಮಾರ್ಕೆಟ್ ಬಗ್ಗೆ ಕೊಟ್ಟಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಲಾಸ್ಟ್ ಇಯರ್ ಏನು ಓದಿರ್ತದಲ್ಲ ಆ ಅಮೌಂಟ್ ಅನ್ನು ನಾವೇನ್ ಮಾಡ್ತೀವಿ, ಬ್ರಾಡ್ ಡೌನ್ ಮಾಡ್ಕೊತೀವಿ. ದಟ್ ಈಸ್ ಓಪನಿಂಗ್ ಸ್ಟಾಕ್. ಲಾಸ್ಟ್ ಕ್ಲೋಸಿಂಗ್ ಸ್ಟಾಕ್ ಇರ್ತದೆ, ಅದನ್ನ ನಾವು ಇಲ್ಲಿ ಬ್ರಾಡ್ ಡೌನ್ ಮಾಡ್ತೀವಿ. ದಟ್ ಈಸ್ 1,13,000. ಇಟ್ ಈಸ್ ಆಲ್ಸೋ ಅ ಡೆಬಿಟ್. ಓಕೆ. ನೆಕ್ಸ್ಟ್ ಸೇಲ್ಸ್. ಸೇಲ್ಸ್ ಅಂದ್ರೆ ಏನಂತ ಹೇಳಿದ್ವಿ, ನಾವು ವಸ್ತುಗಳನ್ನ ಮಾರಾಟ ಮಾಡಿದಾಗ ವಸ್ತುಗಳು ನಮ್ಮ ಕಡೆಯಿಂದ ಹೋಗ್ತಾವ. ವಸ್ತುಗಳನ್ನು ಹೊಂದಿದವಾಗ ನಮ್ಮ ಹತ್ರ ಪ್ರತಿಫಲವಾಗಿ ಏನ್ ಬರ್ತಾ ಇದೆಪ್ಪ, ಹಣ ಬರ್ತಾ ಇದೆ. ಹೌದಾ? ವಿ ಆರ್ ಗೆಟಿಂಗ್ ಆರ್ ವಿ ಆರ್ ಅರ್ನಿಂಗ್ ಮನಿ ಫ್ರಾಮ್ ದ ಸೇಲ್ ಆಫ್ ಗುಡ್ಸ್. ವಸ್ತುಗಳನ್ನ ಮಾರಾಟ ಮಾಡಿದಾಗ ನಾವು ಏನ್ ಗಳಿಸ್ತಾ ಇದ್ದೀವಿ, ಹಣ ಗಳಿಸ್ತಾ ಇದ್ದೀವಿ. ಸೊ ಸೇಲ್ ಅನ್ನೋದು ಇಟ್ ಶುಡ್ ಬಿ ಕ್ರೆಡಿಟ್. ಓಕೆ. ನೆಕ್ಸ್ಟ್ ವೇಜಸ್. ವೇಜಸ್ ಅಂದ್ರೆ ಏನ್ ಹೇಳಿದ್ರೆ ನಾವು ಕೂಲಿ. ಹೌದಾ? ನಾವು ಒಂದು ಮೂಟೆ ಇಳಿಸ್ಲಿಕ್ಕೆ ಅಥವಾ ಒಂದು ಚೀಲ ಇಳಿಸ್ಲಿಕ್ಕೆ ನಾವು ಹಣವನ್ನು ಪಾವತಿ ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಹಣ ಹೋಗ್ತಾ ಇದೆ, ನಮಗೆ ಅದು ಕೆಲಸ ಆಗ್ತಾ ಇದೆ, ಬಟ್ ಹಣ ಹೋಗ್ತಾ ಇದೆ. ಸೊ ಇಟ್ ಈಸ್ ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸ್ ಶುಡ್ ಬಿ ಡೆಬಿಟೆಡ್. ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮಷಿನರಿ. ಪ್ಲಾಂಟ್ ಅಂಡ್ ಮಷಿನರಿ ಅನ್ನೋದು ಕೂಡ ಇಟ್ ಈಸ್ ಅ ಫಿಕ್ಸ್ಡ್ ಅಸೆಟ್. ಒಂದು ಕಂಪನಿಲಿ ಇದರಲ್ಲಿ ಪ್ಲಾಂಟ್ ನಲ್ಲಿ ನಾವು ಮಾಡಿರ್ತೀವಿ, ಮಷೀನ್ಗಳನ್ನ ಫಿಟ್ ಮಾಡಿರ್ತೀವಿ. ಸೊ ಇಟ್ ಈಸ್ ಅ ಫಿಕ್ಸ್ಡ್ ಅಸೆಟ್, ಮೀನ್ಸ್ ಇಟ್ ವಿಲ್ ಬಿ ಅಸೆಟ್ ಫಾರ್ ದ ಕಂಪನಿ. ಸೊ ಅದನ್ನು ಕೂಡ ನಾವು ಏನ್ ಮಾಡಿದ್ವಿ, ಡೆಬಿಟ್ ಸೈಡ್ ಎಂಟ್ರಿ ಮಾಡಿದ್ವಿ. ದಟ್ ಈಸ್ 1,000. ನೆಕ್ಸ್ಟ್ ಸ್ಯಾಲರೀಸ್. ಸ್ಯಾಲರಿ ಅಂದ್ರೆ ಏನಂತ ಹೇಳ್ತೀವಿ, ನಾವು ಉದ್ಯೋಗ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕ ಉದ್ಯೋಗಿಗಳಿಗೆ ಹಣವನ್ನ ಪಾವತಿ ಮಾಡ್ತಾ ಇದ್ವಿ, ಅವ್ರಿಗೆ ಹಣವನ್ನ ಪೇಮೆಂಟ್ ಮಾಡ್ತಾ ಇದ್ವಿ. ಅದು ಕೂಲಿ ಕಾರ್ಮಿಕರಾಗಿರ್ಬೋದು, ಉದ್ಯೋಗಿಗಳಾಗಿರ್ಬೋದು, ಉನ್ನತ ಹಂತ ಆಗಿರ್ಬೋದು, ಮಧ್ಯಮ ಹಂತ ಆಗಿರ್ಬೋದು, ಕೆಳ ಹಂತ ಆಗಿರ್ಬೋದು, ನಾವೆಲ್ಲರಿಗೂ ಏನು ಸ್ಯಾಲರಿ ರೂಪದಲ್ಲಿ ಹಣವನ್ನು ಕೊಡ್ತಾ ಇದ್ದಿಲ್ಲ. ಇಟ್ ಈಸ್ ಅ ಎಕ್ಸ್ಪೆನ್ಸ್ ಫಾರ್ ದ ಕಂಪನಿ. ಹೌದಾ? ಸೊ ಇಟ್ ಶುಡ್ ಬಿ ಡೆಬಿಟೆಡ್. ದಟ್ ಈಸ್ rupees 800. ನೆಕ್ಸ್ಟ್ ಡಿಸ್ಕೌಂಟ್ ಅರ್ನ್. ಹೌದಾ? ಡಿಸ್ಕೌಂಟ್ ಅರ್ನ್. ನಾವಿಲ್ಲಿ ಡಿಸ್ಕೌಂಟ್ ಅರ್ನ್ ಅಂತಂದ್ರೆ ನಾವು ಕಂಪನಿಗೆ ಅದು ಪ್ರಾಫಿಟ್ ಆಗಿದೆ, ಅದಕ್ಕೆ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ, ಕ್ರೆಡಿಟ್ ಸೈಡ್ ತೋರಿಸ್ತಾ ಇದೀವಿ. ಡಿಸ್ಕೌಂಟ್ ಅಲೌಡ್ ಅಂತಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ, ಅದರಲ್ಲಿ ಡೆಬಿಟ್ ಸೈಡ್ ತೋರಿಸ್ತಾ ಇದೆ. ಯಾಕಂದ್ರೆ ಡಿಸ್ಕೌಂಟ್ ಅಲೌಡ್ ಅದನ್ನ ನಾವು ಕೊಟ್ಟಿವಿ, ಅದು ನಮ್ಮ ಖರ್ಚು. ಅರ್ನ್ ಅಂತಂದ್ರೆ ನಮಗೆ ಅದು ಪ್ರಾಫಿಟ್. ಸೊ ಅದನ್ನ ನಾವ್ ಏನ್ ಮಾಡ್ತಾ ಇದೀವಿ, ಕ್ರೆಡಿಟ್ ಸೈಡ್ ತೋರಿಸ್ತಾ ಇದೀವಿ. ನೆಕ್ಸ್ಟ್ ಬಿಲ್ಸ್ ಪೇಯೇಬಲ್. ಬಿಲ್ಸ್ ಪೇಯೇಬಲ್ ಅಂದ್ರೆ ಇನ್ನೂ ಅದನ್ನ ನಾವು ಏನ್ ಮಾಡ್ಬೇಕಾಗಿದಪ್ಪ, ಕೊಡ್ಬೇಕಾಗಿದೆ. ಹೌದಾ? ಬಿಲ್ಸ್ ಪೇಯೇಬಲ್ ಕೊಡ್ಬೇಕಾಗಿತ್ತಂದ್ರೆ ನಮ್ ಕಡೆಯಿಂದ ಹಣ ಹೋಗ್ಬೇಕಾಗಿದೆ. ಓಕೆ. ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್ ಕೂಡ
ಬಿಲ್ಸ್ ಪೇಯಬಲ್ ಏನಾಗುತ್ತೆ ನಮ್ಮದು ಕ್ರೆಡಿಟ್ ಆಗುತ್ತೆ ಹೌದಾ. ಸೊ ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್ ಶುಡ್ ಬಿ ಡೆಬಿಟೆಡ್. ನೆಕ್ಸ್ಟ್ ಸನ್ರಿ ಡೆಟರ್ಸ್ ಆರ್ ಸನ್ರಿ ಕ್ರೆಡಿಟರ್ಸ್. ಸನ್ರಿ ಡೆಟರ್ಸ್ ಎಷ್ಟದಪ್ಪ ಇಲ್ಲಿ ನಮಗೆ 50,000 ಅದ. ಸನ್ರಿ ಕ್ರೆಡಿಟರ್ಸ್ 70,000. ಡೆಟರ್ಸ್ ಇಟ್ ಈಸ್ ಅಸೆಟ್ ಫಾರ್ ದ ಕಂಪನಿ, creditors it is the liability for the company. So this is the simple problem on trial balance. Okay, so ಈ ಪ್ರಾಬ್ಲಮ್ ಅನ್ನು ನೀವು ಏನು ಮಾಡಬೇಕು, ನಿಮ್ಮ ಬುಕ್ ನಲ್ಲಿ ಕಾಪಿ ಮಾಡಿ ಮತ್ತೆ ಇದರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೊಂದು ಟ್ರಯಲ್ ಬ್ಯಾಲೆನ್ಸ್ ಮೇಲೆ ತಗೊಳ್ಳೋಣ. ಇನ್ನೊಂದು 2-3 ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋದು. ಎಲ್ಲಿ ತನಕ ಪರ್ಫೆಕ್ಟ್ ಆಗಿಲ್ಲ ಅಲ್ಲಿ ತನಕ ನೀವು ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನೊಂದು 4-5 ಪ್ರಾಬ್ಲಮ್ಸ್ ತಗೊಂಡು ಆಮೇಲೆ ಪರ್ಫೆಕ್ಟ್ ಆದಮೇಲೆ ನೆಕ್ಸ್ಟ್ ಚಾಪ್ಟರ್ಗೆ ನಾವು ಏನು ಮಾಡೋಣ ಮೂವ್ ಆಗೋಣ. ಓಕೆ, ಥ್ಯಾಂಕ್ ಯು.